ತುಂಬ ಈಸಿಯಾಗಿ ಪಾಲಕ್ ಬಜ್ಜಿನ ಮಾಡ್ಕೋಬೋದು. ಪಾಲಕ್ ಬಜ್ಜಿನ ಹೇಗೆ ಮಾಡೋದು ನೋಡೋಣ. 1 ಕಪ್ ಈರುಳ್ಳಿ, ನಾವಿಬ್ಬರಿರೋದ್ರಿಂದ ನಮಗೆ ಸಾಕಾಗತ್ತೆ. ಸೊ ಇಬ್ಬರಿರೋರಿಗೆ 1 ಕಪ್ ಈರುಳ್ಳಿ, 1 ಕಪ್ ಕೊತ್ತಂಬರಿ ಸೊಪ್ಪು, 1 ಕಪ್ ಪಾಲಕ್ ಸೊಪ್ಪು, ಜೊತೆಗೆ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರಮಾಣದ ಕಡಲೆ ಹಿಟ್ಟು, ಅಜ್ವಾನ್ ಸ್ವಲ್ಪ, ಒಂದು ಚಿಟಿಕೆಯಷ್ಟು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಚಿಟಿಕೆ ಅರಿಶಿನ ಸೇರಿಸಿ, ನಂತರ ಹಸಿಮೆಣ್ಸಿಕಾಯಿ ಒಂದು 3-4 ಕಟ್ ಮಾಡಿ ಸೇರಿಸ್ಬೇಕು. ನಂತರ ಚೆನ್ನಾಗಿ ಕಲಸಿ ಎಣ್ಣೆನ ಕಾಯಕ್ಕಿಟ್ಟು, ಎಣ್ಣೆ ಬಿಸಿ ಆದ ನಂತರ ಬಜ್ಜಿನ ಬಿಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬಜ್ಜಿ ಬಿಟ್ಟಾಗ ಈ ಥರ ನೊರೆ ನೊರೆ ಬಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ. ನಂತರ ಅದು ಸ್ವಲ್ಪ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಿ ನಂತರ ತೆಗೆದ್ರೆ ರುಚಿಯಾದ ಪಾಲಕ್ ಬಜ್ಜಿ ತಿನ್ನೋಕ್ಕೆ ರೆಡಿಯಾಗಿರುತ್ತೆ.